ನಮಸ್ಕಾರ. ಇತ್ತೀಚೆಗೆ ಭಾರತ ಮತ್ತು ಯುಎಸ್ ನಡುವೆ ಮೊದಲ ಟಿ20 ವಿಶ್ವಕಪ್ ಪಂದ್ಯ ಮುಕ್ತಾಯವಾಗಿದ್ದು, ಹೀಗಾಗಿ ಭಾರತ ಎರಡನೆಯ ಪಂದ್ಯವನ್ನು ಇಂದು ನಮಿಬಿಯಾ ವಿರುದ್ಧ ನವದೆಹಲಿಯಲ್ಲಿ ಆಡ್ತಾ ಇದೆ. ಈ ಒಂದು ಪಂದ್ಯಕ್ಕೂ ಮುನ್ನ ಅಭಿಷೇಕ್ ಶರ್ಮಾ ಅವರ ಬಗ್ಗೆ ಒಂದು ಸ್ಫೋಟಕ ಹೇಳಿಕೆಯನ್ನು ತಿಲಕ್ ವರ್ಮಾ ಅವರು ಕೊಟ್ಟಿದ್ದಾರೆ. ತಿಲಕ್ ವರ್ಮಾ ಅವರು ಅಭಿಷೇಕ್ ಶರ್ಮಾ ಬಗ್ಗೆ ಏನು ಹೇಳಿದ್ರು, ಏನಿದೆ ಅಪ್ಡೇಟ್ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಪರ ಫಸ್ಟ್ ಓಪನ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾನ ಅಥವಾ ಸಂಜು ಸ್ಯಾಮ್ಸನ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಯುಎಸ್ ವಿರುದ್ಧ ಪಂದ್ಯದಲ್ಲಿ 0ಗೆ ಔಟ್ ಆಗಿ ನಿರಾಸೆ ಮೂಡಿಸಿದ ಅಭಿಷೇಕ್ ಶರ್ಮಾ ಅವರು ಆ ಪಂದ್ಯದ ಬಳಿಕ ಕೂಡ ಆ ಪಂದ್ಯದಲ್ಲಿ ಕೂಡ ಫೀಲ್ಡಿಂಗ್ ಮಾಡಲು ಬಂದಿರಲಿಲ್ಲ. ಅವರ ಬದಲಿಗೆ ಸ್ಯಾಮ್ಸನ್ ಅವರನ್ನು ನೀವು ಕೂಡ ಇಲ್ಲಿ ನೋಡಿರ್ಬೋದು. ಅದೇ ಥರ ಇಂದು ಅಭಿಷೇಕ್ ಶರ್ಮಾ ಅವರ ವಿಚಾರದಲ್ಲಿ ತಿಲಕ್ ವರ್ಮಾ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದು, ಆ ಒಂದು ಹೇಳಿಕೆಯಲ್ಲಿ ಏನಿದೆ ಅಂತ ಕೇಳ್ತಿದ್ರೆ ನೋಡ್ಬೋದು. ಈಗಾಗಲೇ ಅಭಿಷೇಕ್ ಶರ್ಮಾ ಅವರು ಹಾಸ್ಪಿಟಲಿಂದ ಕೂಡ ಇಂದು ಡಿಸ್ಚಾರ್ಜ್ ಆಗಿದ್ದಾರೆ. ಹೀಗಾಗಿ ನಾವು ಅವರಿಗಾಗಿ ಕಾಲ್ ಮಾಡಿ ವೇಟ್ ಮಾಡ್ತಾ ಇದ್ದೀವಿ. ಹೀಗಾಗಿ ನಾಳೆಯ ದಿವಸ ನಾವು ಅದನ್ನು ಡಿಸೈಡ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು. ನಮಿಬಿಯಾ ವಿರುದ್ಧ ಪಂದ್ಯಕ್ಕೆ ಇರ್ತಾರಾ ಇಲ್ವಾ ಅಂತ ಹೇಳಿ ಇಂದು ಕಾದು ನೋಡೋಣ. ಇದು ಏನಪ್ಪ ಸದ್ಯಕ್ಕೆ ಬರ್ತಿರೋ ಅಪ್ಡೇಟ್ ಪ್ರಕಾರ ಅಭಿಷೇಕ್ ಶರ್ಮಾ ಅವರು ಆಡಬೇಕಂತೇಳಿ ನಾವು ಅನ್ಕೋತೀವಿ. ಬಟ್ ಇದು ಅಪ್ಡೇಟ್ ಆಗಿದ್ರೆ ಈ ಕಡೆ ಅಭಿಷೇಕ್ ಶರ್ಮಾ ಅವರ ಹೆಲ್ತ್ ವಿಚಾರ ಯಾವ ಥರ ಇದೆ ಅಂತಲೂ ಕೂಡ ಗೊತ್ತಿಲ್ಲ. ಹೀಗಾಗಿ ತಿಲಕ್ ವರ್ಮಾ ಅವರು ಹೇಳಿರೋ ಪ್ರಕಾರ ಇನ್ನು ನಾವು ಆಡಬೇಕಾ ಬೇಡವಾ ಅಭಿಷೇಕ್ ಶರ್ಮಾ ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಏನು ಆಗಲಿದೆ ಅಂತ ಕಾದೋಣ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಅಭಿಷೇಕ್ ಶರ್ಮಾ ಅವರು ಇಂದು ಕಣಕ್ಕೆ ಇಳಿತಾರೆ ಇಲ್ವಾ ಅಂತ ಕಮೆಂಟ್ ಮಾಡಿ. ಒಂದು ವೇಳೆ ಅಭಿಷೇಕ್ ಶರ್ಮಾ ಅವರು ಕಣಕ್ಕೆ ಇಳಿಲಿಲ್ಲ ಅಂದರೆ ಅವರ ಒಂದು ಬದಲಿ ಆಟಗಾರನಾಗಿ ಯಾರು ಬರಬೇಕಂತ ಕೂಡ ಕಮೆಂಟ್ ಮುಖಾಂತರ ನೀವು ತಿಳಿಸಿ. ಥ್ಯಾಂಕ್ ಯು.